ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಅರುಂಡಿ. ಪ್ರೀತಿಸೋ ಹುಡುಗನಿಗೆ ಮೋಸ ಮಾಡೋ ಹುಡುಗಿಯರಿಗೆ ಈ ತೀರ್ಪು ತಕ್ಕ ಪಾಠವಾಗಬಲ್ಲದು. 3 ವರ್ಷಗಳ ಹಿಂದೆ ಪ್ರೀತಿಸಿದ ಹುಡುಗನಿಗೆ ಮೋಸ ಮಾಡಿ ವಿಷ ಹಾಕಿ ಕೊಂದು ಆತನ ಪ್ರಾಣವನ್ನೇ ತೆಗೆದಿದ್ದಂಥ ಖತರ್ನಾಕ್ ಪ್ರೇಯಸಿ ಗ್ರೀಷ್ಮಗೆ ಕೇರಳ ಹೈಕೋರ್ಟ್ ಕೊಟ್ಟ ತೀರ್ಪನ್ನು ಇದೀಗ ಇಡೀ ಭಾರತ ಸ್ವಾಗತ ಮಾಡ್ತಾ ಇದೆ. ಕೋರ್ಟ್ನಲ್ಲಿ ತೀರ್ಪು ಕೇಳಿ ಕಣ್ಣೀರಿಟ್ಟ ಗ್ರೀಷ್ಮಗೆ ಆಗಿದ್ದೇ ಸರಿ ಅಂತ ಸಮಾಜ ಮಾತನಾಡ್ಕೊಳ್ತಾ ಇದೆ. ಹೆಚ್ಚಾಗಿ ಈ ಪ್ರೀತಿಯಲ್ಲಿ ಮೋಸ ಹೋದ ಹುಡುಗರು ಜಡ್ಜ್ಮೆಂಟ್ ಕೇಳಿ ಖುಷಿಪಟ್ಟಿದ್ದಾರೆ. ತನ್ನ ಸ್ವಾರ್ಥಕ್ಕಾಗಿ ಹಣದಾಸೆಗಾಗಿ ನನಗೆ ಸಿಗ್ತಾ ಇರೋ ಹೊಸ ಹುಡುಗ ಒಳ್ಳೆ ಲೈಫಲ್ಲಿ ಸೆಟ್ಲಾಗಿದ್ದಾನೆ ಅಂತ ಹೇಳಿ ಯಾಕೆ ಈ ಹಳೆ ಲವರ್ ಕತೆ ಇನ್ನು ಮುಂದೆ ಆತನನ್ನು ಮುಗಿಸ್ಬಿಡೋಣ ಅಂತ ಹೇಳಿ ಇಲ್ಲಿಯವರೆಗೂ ಸುತ್ತಾಡಿದ್ದು ಓಡಾಡಿದ್ದು ಎಲ್ಲದಕ್ಕೂ ಕೂಡ ಬ್ರೇಕ್ ಇಟ್ಟು ಹೊಸ ಜೀವನಕ್ಕೆ ಕಾಲಿಡೋಣ ಅಂತ ಯೋಚನೆ ಮಾಡಿದ್ದಂಥ ಹುಡುಗಿ ನಂತರ ಮಾಡಿದ್ದನ್ನು ಯಾರು ಅರಗಿಸಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಹೇಳಿ? 21ನೇ ಸೆಂಚುರಿಲಿದ್ದೀವಿ. ಈ ಪ್ರೀತಿ ಪ್ರೇಮ ನಿಜ ಅರ್ಥವನ್ನು ಕೂಡ ಕಳೆದುಕೊಂಡಿದೆ, ಅದರಲ್ಲಿ ಬೇರೆ ಮಾತೇ ಇಲ್ಲ. ಆದರೆ ಈ ಮೋಸಗಾತಿ ಕೊಲೆಗಾತಿ ಯುವತಿಯರು ಪ್ರಾಣವನ್ನೇ ತೆಗೆಯೋದಕ್ಕೆ ಏಸೋದಿಲ್ಲ ಅನ್ನೋದಕ್ಕೆ ಈ ಸ್ಟೋರಿಯೇ ಸಾಕ್ಷಿ. 24 ವರ್ಷದ ಅಪರಾಧಿ ಗ್ರೀಷ್ಮ ಇದೀಗ ಮರಣದಂಡನೆ ಶಿಕ್ಷೆಯನ್ನು ಅನುಭವಿಸಿದಂಥ ಇಡೀ ಭಾರತದ ಅಖಂಡ ಭಾರತದ ಅತ್ಯಂತ ಕಿರಿಯ ಯುವತಿ ಕೂಡ ಆಗಿದ್ದಾಳೆ. ತೀರ್ಪು ಏನು ಬಂದಿದೆ ಅಂತ ಆರಂಭದಲ್ಲಿ ಹೇಳಿಬಿಡ್ತೀನಿ. ಅದಾದ ನಂತರ ಈ ಪಾಪಿ ಹೆಣ್ಮಗಳು ಮಾಡಿದ್ದನ್ನು ಹೇಳ್ತಾ ಹೋಗ್ಬಿಡ್ತೀನಿ. ಜೀವ ತೆಗೆದಂಥ ಮಾಜಿ ಪ್ರೇಯಸಿ ಗ್ರೀಷ್ಮಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಗಿದೆ. 2 ಲಕ್ಷ ದಂಡ ಕೂಡ. ಸಹಾಯ ಮಾಡಿದಂಥ ಗ್ರೀಷ್ಮ ಚಿಕ್ಕಪ್ಪನಿಗೆ 3 ವರ್ಷ ಜೈಲು ವಾಸ. ವೀಕ್ಷಕರು ನೇರವಾಗಿ ವಿಷಯಕ್ಕೆ ಬಂದುಬಿಡ್ತೀನಿ. ಏನಿದು ಕೇಸ್, ಈ ಪ್ರೇಯಸಿ ಮಾಡಿದಂಥ ಧೋಕಾ ಏನು ಅನ್ನೋದನ್ನು ನೋಡ್ತಾ ಹೋಗೋಣ. ಈ ಖತರ್ನಾಕ್ ಗ್ರೀಷ್ಮ ತಮಿಳುನಾಡಿನ ಕನ್ಯಾಕುಮಾರಿ ಜಿಲ್ಲೆ ಖಾಸಗಿ ಕಾಲೇಜಿನಲ್ಲಿ MA ಅದು ಕೂಡ ಲಿಟ್ರೇಚರ್ ಓದ್ತಾ ಇದ್ಲಂತೆ. ಕೇರಳದ ತಿರುವನಂತಪುರಂ ಜಿಲ್ಲೆಯ ಪರಸ್ಸಲ ಮೂಲದ ಶರೋನ್ ರಾಜ್ ಕೂಡ ಅದೇ ಕಾಲೇಜಿನಲ್ಲಿ ಅಂತಿಮ ವರ್ಷದ BSc ರೇಡಿಯಾಲಜಿ ವಿದ್ಯಾರ್ಥಿಯಾಗಿದ್ದ. ಈ ಇಬ್ಬರೂ ಕೂಡ ಆರಂಭದಲ್ಲಿ ಸ್ನೇಹಿತರಾಗಿದ್ದರು. ಸ್ನೇಹ ಪ್ರೀತಿಗೆ ತಿರುಗೋದಕ್ಕೆ ಭಾಳಷ್ಟು ಸಮಯ ತೆಗೆದುಕೊಂಡಿಲ್ಲ. ಇಬ್ಬರು 1 ವರ್ಷಕ್ಕೂ ಹೆಚ್ಚು ಕಾಲ ಪ್ರೀತಿಯಲ್ಲಿ ಮುಳುಗ್ತಾರೆ, ಸುತ್ತಾಡ್ತಾರೆ, ಅಪ್ಪಿ ಮುದ್ದಾಡ್ತಾರೆ. ಈ ನಡುವೆ ಗ್ರೀಷ್ಮ ಫ್ಯಾಮಿಲಿಯಲ್ಲಿ ಒಬ್ಬ ಸರ್ಕಾರಿ ನೌಕರಿಯಲ್ಲಿದ್ದಂಥ ಹುಡುಗನನ್ನು ನೋಡಿಬಿಡ್ತಾರೆ. ಅದು ಕೂಡ ಆತ ಸೇನಾಧಿಕಾರಿ. ಆರ್ಮಿಯಲ್ಲಿದ್ದಾನೆ ಅಂದರೆ ಒಳ್ಳೆಯ ಸಂಬಳ ಕೂಡ ಹೌದು. ಆ ಹುಡುಗನಿಗೆ ಕೊಟ್ಟು ಮದುವೆ ಮಾಡೋಣ ಅಂತ ಇಡೀ ಫ್ಯಾಮಿಲಿ ಪ್ಲ್ಯಾನ್ ಮಾಡ್ತಾರೆ. ಅಲ್ಲಿಯವರೆಗೂ ಈ ಗ್ರೀಷ್ಮ ಮತ್ತು ಶರೋನ್ ರಾಜ್ ಇಬ್ಬರೂ ಕೂಡ ಪ್ರೀತಿಯಲ್ಲಿ ಮುಳುಗ್ತಾ ಇದ್ರು ಅಂತ ಹೇಳ್ತಾ ಇದ್ನಲ್ಲ, ಅಲ್ಲಿಯವರೆಗೂ ಕೂಡ ಇದೇ ಗ್ರೀಷ್ಮ ಶರೋನ್ ರಾಜ್ ಸಿಕ್ಕಾಗಲೆಲ್ಲ ನೀನೇ ಪ್ರಾಣ, ನೀನೇ ಜೀವ, ನಿನ್ನನ್ನೇ ಮದುವೆ ಆಗ್ತೀನಿ ಅಂತಿದ್ದಂಥ ಗ್ರೀಷ್ಮ ಒಳ್ಳೆ ಸಂಬಳದ ಹುಡುಗ ಸಿಕ್ಕ ತಕ್ಷಣ ಉಲ್ಟಾ ಹೊಡಿಲಿಕ್ಕೆ ಶುರು ಮಾಡ್ತಾಳೆ. ಸಿಗೋದಕ್ಕೆ ಸಬೂಬು ಹೇಳೋದು, ನೆಪ ಹೇಳಿ ತಪ್ಪಿಸ್ಕೊಳ್ಳೋದು ಮಾಡಲಿಕ್ಕೆ ಶುರು ಮಾಡ್ತಾಳೆ. ಶರೋನ್ ರಾಜ್ ಇದೆಲ್ಲದರಿಂದ ಆರಂಭದಲ್ಲಿ ಬೇಸತ್ತು ಬಿಟ್ಟಿದ್ದ. ಯಾವಾಗ ಎಷ್ಟು ಹೇಳಿದರೂ ಈತ ನಾನು ಬಿಡೋದಿಲ್ಲ ಅನ್ನೋದು ಗೊತ್ತಾಯ್ತೋ ಆಗ ಈ ಗ್ರೀಷ್ಮ ಆಕೆ ಚಿಕ್ಕಪ್ಪ ನಿರ್ಮಲಾ ಕುಮಾರನ್ ನಾಯರ್ ಹಾಗೂ ತಾಯಿ ಒಂದು ಪ್ಲ್ಯಾನ್ ಕೂಡ ಮಾಡ್ತಾರೆ. ಅದೇ ಆತನಿಗೆ ಡೆತ್ ವಾರೆಂಟ್ ಕೂಡ ಆಗುತ್ತೆ. ಹೇಗಾದರೂ ಮಾಡಿ ಆತನ ಪ್ರಾಣವನ್ನು ತೆಗೆದ್ರೆ ಇದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಸಿಗುತ್ತೆ ಅಂತ ಯೋಚನೆ ಮಾಡಿದಂಥ ಈ ಕುಟುಂಬ ಜೀವ ತೆಗೆಯೋಕ್ಕೂ ಕೂಡ ಸಂಚನ್ನು ರೂಪಿಸ್ತಾರೆ. ಇನ್ನು ಈ ಪ್ರೇಯಸಿ ಎಂಥ ಖತರ್ನಾಕ್ ಅಂದರೆ, ಯಾರೋ ಒಬ್ಬ ಜ್ಯೋತಿಷಿ ಹೇಳಿಬಿಟ್ನಂತೆ, ಅದೇ ತಿರುವನಂತಪುರದ ಲೋಕಲ್ ಜ್ಯೋತಿಷಿ ಹತ್ರ ಕೇಳಲಿಕ್ಕೆ ಅಂತ ಹೋದಾಗ ಆತನು ಕೂಡ ಹಾಗೆ ಹೇಳಿಬಿಟ್ಟಿದ್ದಾನೆ. ನಿನ್ನ ಮೊದಲ ಗಂಡನ ಸಾವಿನ ನಂತರ ನೀನು 2ನೇ ಗಂಡನ ಜೊತೆ ಸುಖೀ ಸಂಸಾರವನ್ನು ಕಾಣ್ತೀಯಾ ಅನ್ನೋ ಮೌಢ್ಯದ ಮಾತಿಗೆ ಈ ಗ್ರೀಷ್ಮ ಪ್ರಿಯಕರ ಶರೋನ್ ರಾಜ್ ಜೊತೆಗೆ ಸಾಂಕೇತಿಕವಾಗಿ ಎಲ್ಲಾದರೂ ಒಂದು ಟೆಂಪಲ್ನಲ್ಲಿ ಮದುವೆಯಾಗಿ ನಂತರ ಗೊತ್ತಿಲ್ಲದಂತೆ ಈತನ ಪ್ರಾಣವನ್ನೇ ತೆಗೆದುಬಿಟ್ರೆ ಆರಾಮಾಗಿ ನಾನು 2ನೇ ಮದುವೆ ಆಗಬಹುದು, ಜ್ಯೋತಿಷಿಯ ಪ್ರಕಾರ ನಾನು ಸುಖವಾಗಿ ಬದುಕಬಹುದು ಅಂತ ಆಲೋಚನೆಯನ್ನು ಕೂಡ ಮಾಡಿಬಿಡ್ತಾಳೆ. ಹೊಟ್ಟೆಕಡು ಚರ್ಚ್, ಅದು ಕೂಡ ವೆಟ್ಟುಕುಡು ಚರ್ಚ್ನಲ್ಲಿ ಸಾಂಕೇತಿಕವಾಗಿ ಶರೋನ್ ರಾಜ್ ಗ್ರೀಷ್ಮ ಮದುವೆ ಆಗ್ತಾರೆ. ಅಲ್ಲಿ ಹಣೆಗೆ ಒಂದು ಸಿಂಧೂರವನ್ನು ಇಟ್ಕೊಂಡು ಯಾವುದೋ ಒಂದು ಸಿಂಪಲ್ಲಾಗಿ ಒಂದು ತಾಳಿಯನ್ನು ಕೂಡ ಕಟ್ಟಿಸ್ಕೊಳ್ತಾಳೆ ಈ ಗ್ರೀಷ್ಮ. ಆ ದೇವಸ್ಥಾನದಲ್ಲಿ ಮದುವೆ ಆಗೋ ಪ್ಲ್ಯಾನು, ಅಲ್ಲಿಗೆ ಬರಲಿಕ್ಕೆ ಹೇಳಿದ್ದು, ಅದಾದ ನಂತರ ಅವರಿಬ್ಬರ ನಡುವೆ ಒಂದು ವೈಷಮ್ಯ ಮನಸ್ತಾಪ. ಯಾಕೆ ನೀನೀಗ ಅರ್ಜೆಂಟಾಗಿ ಮದುವೆ ಆಗಲಿಕ್ಕೆ ಹೇಳ್ತಾ ಇದೆಯಾ, ಅದು ದೇವಸ್ಥಾನದಲ್ಲಿ ಯಾಕೆ, ಫ್ಯಾಮಿಲಿಯನ್ನು ಒಪ್ಸೇ ಮದುವೆ ಆಗೋಣ, ಈ ಥರದೊಂದು ಇಷ್ಟು ವಾಟ್ಸಪ್ ಚಾಟ್ಸ್ ಕೂಡ ತನಿಖೆಯಲ್ಲಿ ಪತ್ತೆ ಆಗಿದ್ದರಿಂದ ಈ ಥರದ ಈ ಶಿಕ್ಷೆ ಪ್ರಕಟವಾಗೋದಕ್ಕೆ ಸಹಾಯ ಕೂಡ ಆಯಿತು. ಮುಂದೇನಾಯ್ತು ನೋಡ್ತೀನಿ ನಾನು. ಫಸ್ಟ್ ಅಟೆಂಪ್ಟ್, ಆತನ ಪ್ರಾಣವನ್ನು ತೆಗಿಲಿಕ್ಕೆ ಆಕೆ ಮಾಡಿದಂಥ ಫಸ್ಟ್ ಅಟೆಂಪ್ಟ್ ಕತೆ ಇದು. ಮೊದಲ ಬಾರಿಗೆ ಆತನನ್ನು ಮನೆ ಕರೆಸ್ಕೊಂಡು ನಾವಿಬ್ಬರು ಕೂಡ ಈಗ ಒಂದು ಹಣ್ಣಿನ ಜ್ಯೂಸ್ ಸ್ಪರ್ಧೆ ಮಾಡೋಣವಾ ಅಂತೇಳಿ ಒಂದು ಆಟದ ನೆಪ ಮಾಡಿ ಆ ಒಂದು ಜ್ಯೂಸ್ನಲ್ಲಿ ಹೆಚ್ಚು ಪ್ಯಾರಾಸಿಟಮಲ್ ಟ್ಯಾಬ್ಲೆಟ್ನ ಮಿಕ್ಸ್ ಮಾಡಿ ಜ್ಯೂಸ್ ಕೊಡ್ತಾಳೆ.
ಅದು ಆರಂಭದಲ್ಲಿ ಶರಣ್ ರಾಜ್ ಆರೋಗ್ಯದಲ್ಲಿ ಏನೂ ಏರುಪೇರು ಉಂಟು ಮಾಡಲಿಲ್ಲ. ಅದೃಷ್ಟವಶಾತ್ ಆತ ಆರಂಭದಲ್ಲಿ ಆತನ ಪ್ರಾಣಾಪಾಯ ಏನು ಕೂಡ ಸಂಭವಿಸಿಲ್ಲ. ಮೊದಲನೇ ಪ್ಲ್ಯಾನ್ ಟುಸ್ ಆಗಿಬಿಡುತ್ತೆ. ನಂತರ ಇನ್ನೇನು ಆರ್ಮಿ ಹುಡುಗನ ಜೊತೆ ಮದುವೆ ಆಗೋಕ್ಕೆ 1 ತಿಂಗಳಿದೆ. ದಿನಗಳು ಹತ್ರ ಬರ್ತಾ ಇದ್ದಾವೆ. ಪ್ಲ್ಯಾನ್ಗಳು ಬೇರೆ ಟುಸ್ ಆಗ್ತಾಯಿದೆ. ಇನ್ನೂ ಏನೇನು ಬೇರೆ ಬೇರೆ ಪ್ಲ್ಯಾನ್ಗಳು ಮಾಡಿದ್ಲೋ ಅದು ಗೊತ್ತಿಲ್ಲ. ಇನ್ನು ಮದುವೆ ಆಗಲಿಕ್ಕೆ ಒಂದೇ 1 ತಿಂಗಳು ಬಾಕಿ ಇದೆ. ಅದು 2022 ಅಕ್ಟೋಬರ್ 14ನೇ ತಾರೀಕಿನಂದು ಶರಣ್ ರಾಜ್ನ ಮತ್ತೆ ಮನೆ ಕರೆಸ್ಕೊಳ್ಳಿಕ್ಕೆ ಪ್ಲ್ಯಾನ್ ಮಾಡ್ತಾಳೆ. ಈ ಪ್ಲ್ಯಾನ್ ಏನು ಗೊತ್ತಾ? ಆತನ ಜೊತೆಗೆ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಬೇಕು ಅನ್ನೋ ಉದ್ದೇಶಕ್ಕೆ. ಫೋನ್ನಲ್ಲಿ ಮೆಸೇಜ್ನಲ್ಲಿ ಓಕೆ ನಿನ್ನ ಜೊತೆ ನಾನು ಇವತ್ತು ಸೇರ್ತೀನಿ ಬಾ, ಇಬ್ಬರು ಮನೆಗೆ ಯಾರೂ ಇರೋದಿಲ್ಲ ಇವತ್ತು ಅಂತ ಮನೆ ಕರೆಸ್ಕೊಳ್ತಾಳೆ. ಮನೆ ಕರೆಸಿ ಇದೇ ವಿಷ ಬೆರೆಸಿದಂಥ ಜ್ಯೂಸನ್ನು ಕೂಡ ಕೊಡ್ತಾಳೆ. ಆ ಜ್ಯೂಸ್ನಲ್ಲಿ ಕಳೆನಾಶಕ ಔಷಧಿಯನ್ನು ಬೆರೆಸಿ ಅದನ್ನು ಕುಡಿಸಿಬಿಡ್ತಾಳೆ. ಈ ಕೀಟನಾಶಕದ ಬಗ್ಗೆ ಅವಳು ಯಾವ ಲೆವೆಲ್ಗೆ ಸರ್ಚ್ ಮಾಡಿದ್ದಾಳೆ, ಆನ್ಲೈನಲ್ಲಿ ಹುಡುಕಾಟ ನಡೆಸಿದ್ದಾಳೆ ಅಂದರೆ ಏನು ಬೆರೆಸಿದ್ರೆ ಏನಾಗಬಹುದು, ಅದನ್ನು ಕುಡಿದ ನಂತರ ಆತನ ಆರೋಗ್ಯದಲ್ಲಿ ಯಾವ ರೀತಿಯಾದಂಥ ಏರುಪೇರು ಆಗಬಹುದು, ನನ್ನ ಮನೆಯಲ್ಲೇ ಆತನ ಪ್ರಾಣ ಹೋಗುತ್ತಾ ಅಥವಾ ಹೊರಗೆ ಹೋದ ಮೇಲೆ ಆತನ ಪ್ರಾಣ ಹೋಗುತ್ತಾ, ಎಷ್ಟು ದಿನಗಳ ನಂತರ ಆತನ ಪ್ರಾಣ ಹೋಗುತ್ತೆ, ಎಲ್ಲದನ್ನು ಕೂಡ ತುಂಬ ಡೀಪಾಗಿ ತುಂಬ ನೀಟಾಗಿ ಪ್ಲ್ಯಾನ್ ಮಾಡಿರ್ತಕ್ಕಂಥದ್ದು. ಅದು ಕೂಡ ಈ ವಿಷಯಗಳೆಲ್ಲವೂ ಕೂಡ ಅವಳಿಗೆ ಎಷ್ಟು ಮೈಂಡ್ ಸೆಟ್ ತುಂಬ ಚಾಲಾಕಿ ಇದ್ದಾಳೆ ಅಂದರೆ ಆತನ ಚಿಕ್ಕಪ್ಪನಿಂದಲೋ ಅಥವಾ ಯಾವುದೋ ಒಂದು ಕೆಮಿಸ್ಟ್ರಿ ಬಯಾಲಜಿಗಳ ಇನ್ನೊಂದಿಷ್ಟು ರಿಸರ್ಚ್ ನಡೆಸಿಯೋ ಇವೆಲ್ಲವನ್ನು ಕೂಡ ಕಲೆ ಹಾಕಿದ್ದಾಳೆ. ಆತ ಈ ಜ್ಯೂಸನ್ನು ಕುಡಿದ ನಂತರ, ಈ ಕೀಟನಾಶಕವನ್ನು ಕುಡಿದ ನಂತರ, ಅದು ಜ್ಯೂಸ್ನೊಂದಿಗೆ ಬೆರೆಸಿದಂಥ ಕೀಟನಾಶಕವನ್ನು ಕುಡಿದ ನಂತರ ಆತ ಅಲ್ಲೇ ಸಾಯೋದಿಲ್ಲ. 11 ದಿನಗಳ ನಂತರ ನಿಧಾನಕ್ಕೆ ಆತನ ದೇಹದಲ್ಲಿ ಅದೆಲ್ಲವೂ ಕೂಡ ರಕ್ತದಲ್ಲಿ ಹೊಕ್ಕು ಬಹು ಅಂಗಾಂಗ ವೈಫಲ್ಯಗಳಾಗಿ ಅದಾದ ಮೇಲೆ ಆತ ಸಾವನ್ನಪ್ತಾನೆ. ಹೀಗೆ ಮಾಡಿದ್ರೆ ಇದು ಬೇರೆ ಯಾರಿಗೂ ಕೂಡ ಬೇಗ ಗೊತ್ತಾಗೋದಿಲ್ಲ, ಇದರಲ್ಲಿ ನಾನು ಭಾಗಿಯಾಗಿದ್ದೀನಿ ಅನ್ನೋದು ಗೊತ್ತಾಗೋದಿಲ್ಲ ಅಂತೇಳಿ ಆಕೆ ಆರಂಭದಲ್ಲಿ ಭಾವಿಸಿರ್ತಾಳೆ. ನಂತರ ಅದಾದ ಮೇಲೆ ಆತ ಆ ಜ್ಯೂಸ್ ಕುಡಿತಾನೆ, ಹೊರಗೆ ಬರ್ತಿದ್ದಾಗ ಬೀಳ್ತಾನೆ. ಆ ಸ್ನೇಹಿತರ ಸಹಾಯದಿಂದ ಆಸ್ಪತ್ರೆಗೂ ಕೂಡ ಅಡ್ಮಿಟ್ ಆಗ್ತಾನೆ. 1 ಹನಿ ನೀರು ಕೂಡ ಕುಡಿಯಲಾಗದೆ ಶರಣ್ ರಾಜ್ 11 ದಿನಗಳ ಕಾಲ ನಿರಂತರವಾಗಿ ಆಸ್ಪತ್ರೆಯಲ್ಲಿ ಜೀವನ್ ಮರಣದ ನಡುವೆ ಹೋರಾಡ್ತಾನೆ. ಈ ಸಮಯದಲ್ಲಿ ಆತ ಮಾಡಿರೋ ಒಂದು ಒಳ್ಳೆ ಕೆಲಸ ಏನು ಅಂದರೆ, ಆ ಗೆಳೆಯನಿಗೆ ಗ್ರೀಷ್ಮ ಮೋಸ ಮಾಡಿರೋದಾಗ ಹೇಳ್ಕೊಳ್ತಾನೆ. ಏನಾಯಿತು, ಆಕೆ ಮೋಸ ಮಾಡಿಬಿಟ್ಲು, ಮನೆ ಕರೆಸಿ ಈ ಥರ ಜ್ಯೂಸ್ ಕೊಟ್ಟಲು, ನನಗೆ ಅದ್ರ ಮೇಲೆ ಒಂದು ಸ್ವಲ್ಪ ಸಂಶಯವಿದೆ ಅಂತ ಹೇಳ್ಕೊಳ್ತಾನೆ. ಅದಾದಮೇಲೆ ಕುಟುಂಬದವ್ರಿಗೆ ಗೊತ್ತಾಗುತ್ತೆ. ದುರದೃಷ್ಟವಶಾತ್ 2022 ಅಕ್ಟೋಬರ್ 25ಕ್ಕೆ ಆತ ಪ್ರಾಣವನ್ನು ಕೂಡ ಕಳೆದುಕೊಳ್ತಾನೆ. ಇದಾದ ಮೇಲೆ ನೇರವಾಗಿ ಈ ವಿಷಯ ಇನ್ನೊಂದು ಹಂತಕ್ಕೆ ಹೋಗುತ್ತೆ. ಅಕ್ಟೋಬರ್ 31, 2022ರಂದು ಗ್ರೀಷ್ಮಳನ್ನು ಬಂಧನ ಮಾಡಲಾಗುತ್ತೆ. ನಂತರ ತಾಯಿ ಹಾಗೂ ಚಿಕ್ಕಪ್ಪನನ್ನು ಕೂಡ ವಶಕ್ಕೆ ಪಡೆಯಲಾಗುತ್ತೆ. 1 ವರ್ಷದ ಜೈಲು ವಾಸ ಕೂಡ ಅನುಭವಿಸ್ತಾಳೆ. ಈ ಜೈಲು ವಾಸವನ್ನು ಅನುಭವಿಸಿದ ನಂತರ ಜಾಮೀನಿನ ಮೇಲೆ ಸೆಪ್ಟೆಂಬರ್ 25, 2023ರಂದು ಕಠಿಣ ಷರತ್ತುಗಳ ಅನ್ವಯವಾಗಿ ಆಕೆಗೆ ಜಾಮೀನು ಕೂಡ ಸಿಕ್ಕಿಬಿಡುತ್ತೆ. ಒಂದು ಕಡೆ ಕುಟುಂಬದವರು ಸಂಭ್ರಮ ಪಡ್ತಾರೆ. ಆದರೆ ಇದೆಲ್ಲದರ ನಡುವೆ ಮತ್ತೆ ವಿಚಾರಣೆ ಕೈಗೆತ್ತಿಕೊಳ್ಳಲಾಗುತ್ತೆ. ಇದೀಗ ತಿರುವನಂತಪುರಂ ನೈಯಟ್ಟಿಕರ ಸೆಷನ್ಸ್ ಕೋರ್ಟ್, ಅದರಲ್ಲೂ ಕೂಡ ಜಡ್ಜ್ ಆದಂಥ AM ಬಶೀರ್ ಅವರು ಒಂದು ಐತಿಹಾಸಿಕ ತೀರ್ಪನ್ನು ಕೂಡ ಕೊಡ್ತಾರೆ. ಅದು ಕೂಡ ಗಲ್ಲು ಶಿಕ್ಷೆ. ಇನ್ನೊಂದು ಕಡೆ ಈ ಸಾಕ್ಷ್ಯಾಧಾರಗಳ ಕೊರತೆಯಿಂದಾಗಿ ಆಕೆಯ ತಾಯಿಯನ್ನು ಖುಲಾಸೆಗೊಳಿಸಲಾಗಿದೆ. ಕೋರ್ಟ್ ಜಡ್ಜ್ ಹೇಳಿರೋದು ಇಷ್ಟೇ, ಯುವತಿಯ ಕೃತ್ಯ ಇದು ಸಮಾಜಕ್ಕೆ ಹಾನಿಕಾರಕ ಸಂದೇಶ ಕೊಡುತ್ತೆ, ಪ್ರೀತಿಯ ಪಾವಿತ್ರ್ಯವನ್ನು ಕೂಡ ಹಾಳು ಮಾಡ್ತಕ್ಕಂಥ ಒಂದು ದುರುದ್ದೇಶ ಇದರಲ್ಲಿ ಅಡಗಿದೆ ಅಂತ ಹೇಳಿ ಕೋರ್ಟ್ ತೀರ್ಪಿನಲ್ಲಿ ಹೇಳುತ್ತೆ. ಆದರೆ ಆಕೆ ಮಾತ್ರ ಖಾಸಗಿ ವಿಡಿಯೋ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದ ಅಂತಲೂ ಕೂಡ ಕೋರ್ಟ್ ಮುಂದೆ ಹೇಳ್ಕೊಳ್ತಾಳೆ. ಆದರೆ ಸಾಕ್ಷ್ಯ ಬೇಕಲ್ವಾ? ಮೆಸೇಜ್ನಲ್ಲಿ ಆ ಥರದ್ದು ಯಾವುದೂ ಚಾಟಿಂಗ್ ಇಲ್ಲ, ಮನೆಗೆ ಬಾ ಹಾಗೆ ಹೀಗೆ ಎಲ್ಲವೂ ಕೂಡ ಇದೆ. ಆದರೆ ಆ ಹುಡುಗ ಈ ರೀತಿಯಾಗಿ ಮೋಸ ಮಾಡಿದ್ದಾನೆ ಅನ್ನೋದಕ್ಕೆ ಯಾವುದು ಕೂಡ ಸಾಕ್ಷಿ ಇಲ್ಲ. ಕೊನೆಯದಾಗಿ ನಾನು ಹೇಳೋದಿಷ್ಟೇ, ಈ ಥರದ ಈ ಪವಿತ್ರ ಪ್ರೀತಿಯ ನೆಪ ಇಟ್ಕೊಂಡು ಮೋಸ ಮಾಡೋ ಹುಡುಗರಿಗೆ ಈ ತೀರ್ಪು ಪಾಠವಾಗಲಿ ಅನ್ನೋದಷ್ಟೇ ನನ್ನ ಆಶಯ ಅಂತ ಹೇಳ್ತಾ ಇನ್ನಷ್ಟು ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ. ಧನ್ಯವಾದ.